ಗೆಲ್ಲು ಬಹಳ ಹರಿಯಾಣ ಬಹಳ ಹತ್ತಿರದಿಂದ ಸೋತೀವಿ, ಬಹಳ ಹತ್ತಿರ ಬಂದು ಸೋತೀವಿ. ಮಹಾರಾಷ್ಟ್ರದಲ್ಲಿ ಬಹಳ ಡಿಫರೆನ್ಸ್ ಆಗಿದೆ. ಸೊ ಏನು ಕಡಿಮೆ ಆಗಿದೆ ಅದನ್ನ ಚರ್ಚೆ ಮಾಡ್ಬೇಕಲ್ಲ. ಯಾಕೆ ಸೋತೀವಿ, ಬರೀ ಗೆದ್ದಿದ್ದು ಅಷ್ಟೇ ವಿಶ್ಲೇಷಣೆ ಆಗಬಾರ್ದು. ಸೋತದ್ದು ಕೂಡ ವಿಶ್ಲೇಷಣೆ ಮುಂದೆ ಸಾರಿ ಗೆಲ್ಲಕ್ಕೆ ಅವಕಾಶ ಇರುತ್ತೆ. ಸರ್, ನೀವು ಈ ಹಿಂದೆ ಹಲವು ಬಾರಿ ಒಂದು ವಿಚಾರವನ್ನು ಹೇಳ್ತಾರೆ. ಸೊ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೈಂದವ ವರ್ಗ ಬೆನ್ನೆಲುಬಾಗಿ ನಿಂತಿದೆ, ಹೈಂದವ ಓಟು ಸಂಪೂರ್ಣವಾಗಿ ಬಂದಿದೆ, ಹಾಗಾಗಿ ನಮಗೆ ಫಲಿತಾಂಶ ಸಿಕ್ಕಿದೆ. ಹೈಂದವ ವರ್ಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಏನಾದರೂ ಉಂಟಾಯಿ? ಚರ್ಚೆ ಬಂದಾಗ ಮಾಡ್ತೀವಿ. ಚರ್ಚೆ ಬಂದ ಅದು ಸಬ್ಜೆಕ್ಟ್ ಬರಲಿ, ಬಂದಾಗ ನಾನು ಒಬ್ಬನೇ ಅಭಿಪ್ರಾಯ ಆಗಲ್ಲ. ಎಲ್ಲರೂ ಸಾಮೂಹಿಕ ಚರ್ಚೆ ಮಾಡ್ಬೇಕಾಗತ್ತೆ. ಬರಲಿ, ಅದು ಕೇಳಿ. ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ, ನಮ್ಗೆ ಕೇಳೋದೇ ಎಲ್ಲಿ ಹೇಳೋರು ಯಾರಿಗೂ ಕೇಳಿದಾಗ ಕ್ಲೈಮ್ ಮಾಡ್ಕೊಳಕ್ ನೀವು ರೆಡಿ ಆಗಿದ್ದೀರಿ? ಇಲ್ಲ, ಇನ್ನ ಪ್ರಶ್ನೆ ಇಲ್ಲ. ಬಂದಾಗ ನೋಡೋಣ. ಈಗ ಸದ್ಯಂತೆ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ. ನಮ್ಮನ್ನು ಕೇಳಿದಾಗ ಹೇಳ್ತೀವಿ, ಕೇಳೇ ಇಲ್ಲ, ಕೇಳೋದು ಹೇಳ್ತೀವಿ. ವೇಣುಗೋಪಾಲ್ ಅವ್ರ ಬಳಿ ಮಾತನಾಡಿದ್ರಿ ಅಂತ ಹೇಳಿ ಇದ್ರ ಬಗ್ಗೆ ಯಾವ ಕಾರಣ ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ, ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡಿದ್ರೆ ಕಾರ್ಯಕರ್ತರಿಗೆ ಯಾವ ಕಾರಣ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಇದು ಮಾಡಿದ್ರಿ? ಏನಿಲ್ಲ, ಅಲ್ಲಿ ಅವ್ರ ಜೊತೆ ಯಾವ್ದು ಚರ್ಚೆ ಆಗಿಲ್ಲ. ಸರ್, ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಸಿಎಂ ವಿಚಾರ ಯಾವ್ದ್ರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ವೇಣುಗೋಪಾಲ್ ಅವರು ಇಲ್ಲ, ಅಲ್ಲಿ ಯಾವ್ದು ಚರ್ಚೆ ಆಗಿಲ್ಲ. ಅದ್ ನಾವು ಮಾಡೋ ನಮ್ಮ ಹಂತಲ್ಲಿ ಮಾಡೋ ಪ್ರಶ್ನೆ ಬರಂಗಿಲ್ಲ. ನಮ್ಗಿಂತ ಮೇಲ್ಗಡೆ ಚರ್ಚೆ ಅದು. ನಮ್ಮ ಹಂತಲ್ಲಿ ಆ ಚರ್ಚೆ ಬರೋದಿಲ್ಲ, ಪ್ರಶ್ನೆ ಬರೋದಿಲ್ಲ, ಉದ್ಭವಿಸೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.